ಗಂಡೈಕ್ಳಿಗಿಂತ ಹೆಣ್ಮಕ್ಳೇ ಈ ಕ್ಷೇತ್ರದಲ್ಲಿ ಪವರ್ಫುಲ್ ಎಂದು ರಾಜ್ಯ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಕ್ಷೇತ್ರದಲ್ಲಿ ಗೆಲುವಿನ ನಿರ್ಣಾಯಕ ಮಹಿಳಾ ಮತದಾರರು ಎಂಬುದನ್ನು ಮನನ ಮಾಡಿಕೊಂಡು ಹೆಣ್ಮಕ್ಕಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಕೂಳೂರು ಬಳಿಯ ಸಿಸಿರ ಹೋಮ್ ಸ್ಟೇನಲ್ಲಿ ಆಯೋಜಿಸಲಾಗಿದ್ದ ಮಿಸ್ಡ್ ಕಾಲ್ ಜೆಡಿಎಸ್ ಸದಸ್ಯತ್ವ ಅಭಿಯಾನ ಸಮಾವೇಶದಲ್ಲಿ ಮಾತನಾಡಿದರು. ರಾಜ್ಯದ ಇತಿಹಾಸದಲ್ಲಿ ಇಂತಹ ಕೆಟ್ಟ ಸರ್ಕಾರವನ್ನು ನಾವು ನೋಡಿರಲಿಲ್ಲ. ರಾಜ್ಯದ ಅಭಿವೃದ್ಧಿಗೆ ಬದಲಾಗಿ ಮನಿ ಟ್ರ್ಯಾಪ್ನಲ್ಲೇ ಮುಳುಗಿ ಹೋಗಿವೆ. ಸರ್ಕಾರದ ವೈಫಲ್ಯವನ್ನು ವಿರೋಧ ಪಕ್ಷದವರಿಗಿಂತ ಸ್ವಪಕ್ಷೀಯ ಶಾಸಕರೇ ತಿರುಗಿಬಿದ್ದಾರೆ ಎಂದು ಕಾಂಗ್ರೆಸ್ ಪಕ್ಷವನ್ನು ಹಿಗ್ಗಾಮಗ್ಗಾ ಜಾಡಿಸಿದರು. ಡೈರಿ ಚುನಾವಣೆಯಲ್ಲಿ ಜಯಮುತ್ತು ಗೆಲುವಿನ ನಿಖರತೆ ತಿಳಿದುಕೊಂಡು ಮೋಸದಿಂದ ಗೆದ್ದದ್ದು ಕಾಂಗ್ರೆಸ್ ಪಕ್ಷದ ಹುಟ್ಟುಗುಣವಾಗಿದೆ ಎಂಬುದು ಇದರಿಂದ ತಿಳಿಯುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಾನು ಅಧಿಕಾರಕ್ಕೆ ಆಸೆ ಪಟ್ಟವನಲ್ಲ, ಅನಿವಾರ್ಯವಾಗಿ ರಾಜಕೀಯಕ್ಕೆ ಬರಬೇಕಾಯಿತು ಎಂದು ತಿಳಿಸಿದ ನಿಖಿಲ್, ಚನ್ನಪಟ್ಟಣದಲ್ಲಿ ಜೆಡಿಎಸ್ ಕಚೇರಿ ಪ್ರಾರಂಭವಾಗುತ್ತಿದೆ. ಕಚೇರಿ ನಿರ್ವಹಣೆ ಹಾಗೂ ಕಾರ್ಯಕರ್ತರ ಸಮಸ್ಯೆಗಳನ್ನು ಆಲಿಸಲು ನಿವೃತ್ತ ಕೆಎಸ್ ಅಧಿಕಾರಿಯನ್ನು ನೇಮಿಸಲಾಗಿದೆ ಎಂದರು. ಈಗಾಗಲೇ 3 ಲಕ್ಷ ಸದಸ್ಯತ್ವ ನೋಂದಣಿಯಾಗಿದೆ. ಅದರಲ್ಲೂ ರಾಮನಗರ ಜಿಲ್ಲೆಯ ಮಾಗಡಿ, ರಾಮನಗರ, ಚನ್ನಪಟ್ಟಣದಲ್ಲಿ ಜೆಡಿಎಸ್ ಸದಸ್ಯತ್ವ ಅಬ್ಬರದಲ್ಲಿರುವುದು ಮುಂದಿನ ಒಳ್ಳೆಯ ಬೆಳವಣಿಗೆ ಎಂದು ಹರ್ಷಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಜೆಡಿಎಸ್ ಯುವ ಮುಖಂಡ ಪಂಚಮಿ ಪ್ರಸನ್ನ, ತಲೆ ಕಡಿದರೂ ಜೆಡಿಎಸ್ ಬಿಟ್ಟು ಹೋಗುವ ಮಾತೇ ಇಲ್ಲ. ಭವಿಷ್ಯದ ದಿನಗಳಲ್ಲಿ ರಾಜ್ಯದ ಸಿಎಂ ಆಗುವ ಎಲ್ಲ ಲಕ್ಷಣಗಳನ್ನು ಹೊಂದಿರುವ ನಿಖಿಲ್ ರವರು ಕಾರ್ಯಕರ್ತರ ಕರೆ ಸ್ವೀಕಾರ ಮಾಡಬೇಕು ಹಾಗೂ ಕಾರ್ಯಕರ್ತರ ಕಷ್ಟ ಸುಖಗಳಿಗೆ ಸ್ಪಂದನೆ ಮಾಡಿದರೆ ಮಾತ್ರ ಇದು ಸಾಧ್ಯ. ಇಲ್ಲಿ ಯಾವ ಡಿ.ಕೆ. ಶಿವಕುಮಾರ್ ಆಗಲಿ, ಯೋಗೇಶ್ವರ್ ಆಗಲಿ ಅವರ ಆಟ ಏನು ನಡೆಯುವುದಿಲ್ಲ ಎಂದು ತಿಳಿಸಿದರು. ಈ ರೀತಿ ಅವರು ಹೇಳಿಕೆ ನೀಡುತ್ತಿದ್ದಂತೆ ಸಭೆಯಲ್ಲಿ ಅಬ್ಬರದ ಚಪ್ಪಾಳೆ ಗಿಟ್ಟಿಸಿ ಒಂದೇ ಕ್ಷಣದಲ್ಲಿ ಹೀರೋ ಆಗೇ ಬಿಟ್ಟರು. ವೇದಿಕೆಯ ಮೇಲೆ ತಾಲೂಕು ಜೆಡಿಎಸ್ ಅಧ್ಯಕ್ಷ ಜಯಮುತ್ತು, ರಾಜ್ಯ ಜೆಡಿಎಸ್ ಮಹಿಳಾ ಘಟಕದ ಅಧ್ಯಕ್ಷೆ ರಶ್ಮಿ ರಾಮೇಗೌಡ, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಗೋವಿಂದಳ್ಳಿ ನಾಗರಾಜು, ಹಾಪ್ಕಾಮ್ ದೇವರಾಜು, ನಿಡಗೋಡಿ ಬಾಬು, ಕುಕ್ಕುರದೊಡ್ಡಿ ಜಯರಾಮು, ಗರ್ಕಳಿ ಕೃಷ್ಣೇಗೌಡ, ನಗರ ಜೆಡಿಎಸ್ ಅಧ್ಯಕ್ಷ ಅಜಯ್, ಅಡಕೆ ಬೆಳೆಗಾರರ ರಾಜ್ಯ ಸಮಿತಿ ಸದಸ್ಯ ಇಗ್ಲೂರು ಕುಮಾರ್, ಹಮ್ಮಳಿದೊಡ್ಡಿ ಮಹೇಶ್ ಗೌಡ, ಅಕ್ಕೂರ್ ಕುಮಾರ್, ಭಾನುಪ್ರಸಾದ್, ನಗರಸಭಾ ಸದಸ್ಯರಾದ ಮಂಜು ಕಂಟಿ, ರಾಜ್ಯ ಕಾರ್ಯದರ್ಶಿ ಕನ್ಯಾಕುಮಾರಿ, ರಾಮನಗರ ಘಟಕದ ಅಧ್ಯಕ್ಷೆ ಶೋಭಾ ಹಾಗೂ ಹಲವಾರು ಮಂದಿ ಹಾಜರಿದ್ದರು. ಸ್ವಕ್ಷೇತ್ರವಾಗಿರ್ತಕ್ಕಂಥ ಚನ್ನಪಟ್ಟಣ ತಾಲೂಕಿನ ಪ್ರಮುಖ ಮುಖಂಡರುಗಳೇ, ಎಲ್ಲ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳೇ, ಪಕ್ಷದ ಎಲ್ಲ ಕಟ್ಟಾಳುಗಳೇ, ಇಂದಿನ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದಲ್ಲಿ ರಾಮನಗರ ಜಿಲ್ಲೆಯಿಂದ ಈ ಕಾರ್ಯಕ್ರಮಕ್ಕೆ ಒಂದು ಚಾಲನೆಯನ್ನ ಕೊಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ ಬಳಿಕ ಪಕ್ಷದ ಎಲ್ಲ ನಮ್ಮ ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ತಾಲೂಕು ಅಧ್ಯಕ್ಷರು ಜಯಮುತ್ತಣ್ಣ ಅವರು, ಮತ್ತೊಬ್ಬರು ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಕುಮಾರ್ ಅವರ ಕಾಲದಿಂದ ಇಲ್ಲಿವರೆಗೂ ನಿರಂತರವಾಗಿ ನಮ್ಮ ಜೊತೆಯಲ್ಲಿ ಸಹಕಾರವನ್ನ ಕೊಡ್ತಾ ನಮ್ಮಂತ ಯುವಕರಿಗೆ ಏನಾದ್ರು ಸಣ್ಣ ಪುಟ್ಟ ತಪ್ಪುಗಳಾದಂತ ಸಂದರ್ಭದಲ್ಲಿ ತಿದ್ದಿ ಬುದ್ಧಿಗಳ ಹೇಳ್ತಕ್ಕಂಥ ದೇವರಾಜ್ ಅವರಿದ್ದಾರೆ. ಮತ್ತೆ ಮತ್ತೊಬ್ಬರು ಯುವ ಮುಖಂಡರು ಪ್ರಸನ್ನ ಅವರು ಕೆಲವೊಂದಷ್ಟು ಸಲಹೆಗಳನ್ನ ಕೊಟ್ಟಿದ್ದಾರೆ. ಅದನ್ನ ಖಂಡಿತವಾಗ್ಲೂ ಮನಸ್ಸಿನಿಂದ ಸ್ವೀಕಾರವನ್ನ ಮಾಡ್ತಾರೆ, ಸ್ವಾಗತ ಕೋರ್ತಾರೆ ಸಲಹೆಗಳಿಗೆ. ಮತ್ತೊಬ್ರು ಗೋವಿಂದಳ್ಳಿ ನಾಗರಾಜ್ ಅವರು, ಅಜಯ್ ಅವರು, ಬಾಲಪ್ರಕಾಶ್ ಅವರು, ಏಲಕ್ಕಿಗೌಡರು, ಗರ್ಗಳಿ ಕೃಷ್ಣೇಗೌಡರು ಬಹಳ ಹಿರಿಯರು. ನಾವು ಯಾವಾಗಲೂ ಹೇಳ್ತಾ ಇರೋದು, ನೀವು ಹೆಚ್ಚಾಗಿ ಪುಸ್ತಕಗಳನ್ನ ಓದಬೇಕು, ನಾನು ಹೆಚ್ಚು ಪುಸ್ತಕಗಳನ್ನ ನಿಮಗೆ ಕೊಡ್ತೇನೆ, ನೀವೆಲ್ಲ ಮುಂದೆ ಈ ಪಕ್ಷವನ್ನ ರಾಜ್ಯದಲ್ಲಿ ನಡೆಸಬೇಕಾಗಿರ್ತಕ್ಕಂಥವ್ರು ಎಲ್ಲ ತಿಳುವಳಿಕೆಯನ್ನ ನೀವು ಮೂಡಿಸ್ಕೊಳ್ಬೇಕು ಅಂತಕ್ಕಂಥದ್ದನ್ನ ಅವರು ಕೂಡ ನನಗೆ ಹಿರಿಯರು ಸಲಹೆಯನ್ನ ಕೊಡ್ತಾ ಇರ್ತಾರೆ. ಮತ್ತೆ ರಾಜ್ಯ ಮಟ್ಟದಿಂದ ಇವತ್ತು ಮಹಿಳಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ರಶ್ಮಿ ಅವರು ಕೂಡ ನನ್ನ ಜೊತೆಯಲ್ಲಿ ತುಮಕೂರು ಜಿಲ್ಲೆಯಿಂದಲೂ ಕೂಡ ಪ್ರವಾಸದಲ್ಲಿ ನಿರಂತರವಾಗಿ ಕೈಯನ್ನ ಜೋಡಿಸಿದ್ದಾರೆ. ನಾನು ಮುಂದೋಗಕ್ಕೆ ಮುಂಚೆ ರಶ್ಮಿ ಅವರಿಗೆ ಒಂದು ಮಾತನ್ನ ತಿಳಿಸಲಿಕ್ಕೆ ಬಯಸ್ತೇನೆ. ಇವತ್ತು ಬಹಳ ಜನ ಇಲ್ಲಿ ತಾಯಂದಿರು ಎಲ್ಲ ನಮ್ಮ ಅಕ್ಕ ತಂಗಿಯರು ತುಂಬಾ ಜನ ಬಂದಿದ್ದೀರಮ್ಮ. ಇವತ್ತು ರಾಜ್ಯದಲ್ಲಿ ಅತಿ ಹೆಚ್ಚು ಇವತ್ತೇನಾದ್ರೂ ಒಂದು ಪರ್ಸೆಂಟೇಜ್ ಪಾಪ್ಯುಲೇಷನ್ ಹೊಂದಿರತಕ್ಕಂಥದ್ದು ಗಂಡೈಕ್ಳಿಗಿಂತ ಹೆಣ್ಮಕ್ಳು ಜಾಸ್ತಿ ಇದ್ದಾರೆ. 1% ಗಂಡೈಕ್ಳಿಗಿಂತ 1% ಹೆಣ್ಮಕ್ಳು ಜಾಸ್ತಿ ಇದ್ದಾರೆ. ಹಾಗಾಗಿ ಅವ್ರನ್ನ ನಾವು ವಿಶ್ವಾಸಕ್ಕೆ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಪಕ್ಷವನ್ನ ನೀವು ಇದು ಬಲವಾಗಿ ಮುಂದಿನ ದಿನಗಳ ಸಂಘಟನೆ ಮಾಡಬೇಕು ಅಂತ ಕೇಳ್ತಾ, ಮತ್ತೆ ಇಲ್ಲಿ ಬಾಬಣ್ಣ ಅವರು ಕೂತಿದ್ದಾರೆ, ಜಯರಾಮಣ್ಣ ಅವರು ಇದ್ದಾರೆ, ಮಾಧವಣ್ಣ ಅವರು ಇದ್ದಾರೆ, ಮಂಜು ಅವರು ಇದ್ದಾರೆ, ಎಲ್ಲರೂ ಕೂಡ ಇದ್ದೀರಿ, ಎಲ್ಲರೂ ಕೂಡ ಪ್ರಮುಖರೇ.
ಹಾಗಾಗಿ ಇವತ್ತು ವಿಶೇಷವಾಗಿ ಜನರೊಂದಿಗೆ ಜನತಾದಳ ಈ ಒಂದು ಹೆಸರನ್ನ ಇವತ್ತು ರಾಜ್ಯ ಪ್ರವಾಸಕ್ಕೆ ಕೊಟ್ಕೊಂಡಿದ್ದೇವೆ. ಜನರೊಂದಿಗೆ ಜನತಾದಳ ಅಂತಕ್ಕಂಥದ್ದು ಇದೇನು ಹೊಸದೇನಲ್ಲ. ಸದಾಕಾಲ ಜನತಾದಳ ಪಕ್ಷ ಜನರೊಂದಿಗೆ ಇದ್ದು ಜನರ ಕಷ್ಟ ಸುಖಗಳನ್ನ ಅರ್ಥ ಮಾಡಿಕೊಂಡು ಅಧಿಕಾರ ಇರಲಿ ಹಿಂದೆ ಹೋಗಿ ಯಾವ ರೀತಿ ಜನರ ಪರವಾಗಿ ಸ್ಪಂದಿಸಬೇಕು, ಅದು ರೈತರಿರಲಿ, ಬಡವರಿರಲಿ, ದೀನದಲಿತರಿರಲಿ, ನೊಂದಿರ್ತಕ್ಕಂಥ ಯಾವುದೇ ವರ್ಗಗಳಿರ್ಬೋದು, ಜಾತ್ಯತೀತ ತತ್ವ ಸಿದ್ಧಾಂತಗಳಿಗೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಇವತ್ತಿನವರು ನಿರಂತರವಾಗಿ ಯಾವುದೇ ಸಮುದಾಯ, ಜಾತಿ, ವರ್ಗ, ಧರ್ಮ ಅಂತಕ್ಕಂಥದನ್ನ ಭೇದ ಭಾವವನ್ನ ಮಾಡಿದ್ರೆ ಎಲ್ಲರನ್ನೂ ಕೂಡ ವಿಶ್ವಾಸವಾಗಿ ಕಾಣತಕ್ಕಂಥ ಕೆಲಸ ಸದಾಕಾಲ ಜನತಾದಳ ಪಕ್ಷ ಮಾಡಿದೆ. ಬಹುಶಃ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಜೆಪಿ ಭವನದಲ್ಲಿ ಚಾಲನೆಯನ್ನ ಕೊಟ್ಟರು ಪಕ್ಷದ ವರಿಷ್ಠ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹಾಗೂ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು. 2 ಬಾರಿ ಚನ್ನಪಟ್ಟಣ ಕಾಲದಲ್ಲಿ ನಿಮ್ಮೆಲ್ಲರ ಸಹಕಾರ, ಪ್ರೀತಿ, ವಿಶ್ವಾಸ, ಆಶೀರ್ವಾದದಿಂದ ಶಾಸಕರಾಗಿ ಆಯ್ಕೆ ಮಾಡಿದೆ. 2ನೇ ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮಾಡತಕ್ಕಂಥ ಕೀರ್ತಿ ಚನ್ನಪಟ್ಟಣ ತಾಲೂಕಿನ ಪ್ರತಿಯೊಬ್ಬ ಮಹಾಜನರಿಗೆ ಸೇರಬೇಕು ಅಂತ